ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಮತ್ತೆ ಈಗ ಶುರು ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಸಿಲಿಂಡ್ರ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಏನು ಮಾಡೋದು? ಸಿಲಿಂಡ್ರೇ ಸಿಗ್ತಾ ಇಲ್ಲ. ದುಡ್ಡು ಕೊಟ್ಟರೆ ಚಿನ್ನ ಸಿಗುತ್ತೋ ಏನೋ, ಸಿಲಿಂಡ್ರ್ ಅಂತೂ ಸಿಗ್ತಾ ಇಲ್ಲ ನೋಡಿ. ಈಗ ನಾನು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಕೇಸರಿ ಬಾತ್ಗೋಸ್ಕರ 1 ಕಪ್ ರವೆ ತೊಗೊಂಡಿದ್ದೀನಿ, ಒಂಚೂರು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಕೈ ಕುಟ್ಟಿಟ್ಕೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ, ಸಕ್ಕರೆ, ಮತ್ತು ಇಲ್ಲಿ ನಾನು ಇಂಡಕ್ಷನ್ ಸ್ಟವ್ ಮೇಲೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಬಾಣಲಿ ಇಟ್ಕೊಂಡು ರವೆ ಉಜ್ಕೊಳ್ತೀನಿ. ಈಗ ತುಪ್ಪ ಹಾಕ್ಕೊಳ್ಳೋಣ. ಫಸ್ಟು ನಾವು ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟೇ ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲೊಂದು 4 ಸ್ಪೂನ್ ತುಪ್ಪ ಹಾಕ್ತೀನಿ. ಇಲ್ಲ ಬರೀ ತುಪ್ಪದಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ನಾನೀಗ ತುಪ್ಪ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ಈ ಕೇಸರಿ ಬಾತ್ ನಿಮಗೆ ಇಟ್ಟರೂ ಗಟ್ಟಿ ಆಗಲ್ಲ, ಪುಡಿ ಪುಡಿ ಥರ ಆಗಲ್ಲ, ತುಂಬ ಸಾಫ್ಟಾಗಿರುತ್ತೆ. ಇದು ಚೆಂದ ಕಾಯಿಲಿ. ಈಗ ಇದು ಬಿಸಿಯಾಗಿದೆ. ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆನ ಚೆಂದಾಗಿ ಹುರ್ಕೋಬೇಕು. ಮೀಡಿಯಮ್ ಉರಿನಲ್ಲೇ ಇಟ್ಟು ಹುರ್ಕೊಳ್ಳೋಣ, ಇಲ್ಲ ಅಂತಂದರೆ ಅದು ಸೀದೋಗುತ್ತೆ. ರವೆ ಚೆಂದಾಗಿ ಹುರಿದಷ್ಟು ಕೇಸರಿ ಬಾತ್ ಚೆಂದಾಗಿ ಬರುತ್ತೆ. ಈಗ ನೋಡಿ, ರವೆ ಎಲ್ಲ ಚೆಂದಾಗಿ ಹುರಿದು ಎಣ್ಣೆನೂ ತುಪ್ಪ ಬಿಟ್ಕೊಂಡು ಬರ್ತಾಯಿದೆ. ಈಗ ನಾನು ಇದಕ್ಕೇ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಏಲಕ್ಕಿ ಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಈಗ ನೋಡಿ, ನಾವು ಹಾಕಿದ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಗಿದೆ. ದ್ರಾಕ್ಷಿ ಎಷ್ಟು ಚೆಂದಾಗಿ ಫ್ರೈ ಆಗಿದೆ. ಮೊದಲೇ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ. ಈಗ ಇದು ಬಣ್ಣ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ರವೆದು. ನಾನೀಗ ಇದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಸಕ್ಕರೆ ಹಾಕ್ಕೊಳ್ತೀನಿ. 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ಹಾಕ್ತೀನಿ. ನಿಮಗೆ ಬೇಕು ಜಾಸ್ತಿ ಸ್ವೀಟ್ ಇರಬೇಕು ಅಂದರೆ ನೀವು 2 ಕಪ್ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಈಗ ಇದು ಸ್ವಲ್ಪ ಬಿಸಿಯಾಗಿದೆ. ನಾನಿಲ್ಲಿ ಇಂಡಕ್ಷನ್ ಸ್ಟವ್ ಮೇಲೆ ನೀರು ಕಾಯಕ್ಕೆ ಇಟ್ಟಿದೆ, ಕಾದಿದೆ. ಆಫ್ ಮಾಡ್ಕೊಳ್ತೀನಿ ಅದು. ಈಗ ಇದಕ್ಕೆ ನಾನು ಕಾದಿರೋ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಇದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಲ್ಲೇ ಇರೋ ಬೆಲ್ ಐಕನ್ನ ಒತ್ತಿ. ಈಗ ಸಿಮ್ಮಲ್ಲಿ ಇಟ್ಕೊಂಡು ನೀರು ಹಾಕಿ, ಇಲ್ಲ ಅಂತ ಅಂದರೆ ಮೇಲೆಲ್ಲ ಎಗರ್ಬಿಡುತ್ತೆ. ಈಗ ನಾವು ಇದು ಫುಡ್ ಕಲರು ಉಪಯೋಗಿಸ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಈಗ ಇದನ್ನು 1-2 ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು. ಈಗ ನೋಡಿ, ಕೇಸರಿ ಬಾತ್ ರೆಡಿಯಾಗಿದೆ. ಇದು ಯಾವುದೇ ಕಾರಣಕ್ಕೂ ಗಟ್ಟಿ ಆಗಲ್ಲ, ಇಟ್ಟರೆ ಮೆತ್ತಗೆ ಇರುತ್ತೆ. ಅದು ತುಪ್ಪ ಎಣ್ಣೆ ಎಲ್ಲ ಸುತ್ತಲೂ ಬಿಡ್ತಾ ಬರ್ತಾ ಇದೆ. ಸಾಕಿಷ್ಟ ಆದರೆ ಆಫ್ ಮಾಡ್ತೀನಿ. ಈಗ ನೋಡಿ, ಬಿಸಿ ಬಿಸಿ ಕೇಸರಿ ಬಾತ್ ರೆಡಿಯಾಗಿದೆ. ನೀವು ಸಜ್ಜಿಗೆ ಸಹ ಹೀಗೆ ಮಾಡ್ಕೋಬೋದು. ಅದಕ್ಕೆ ನೀವು ಬಾಳೆಹಣ್ಣು ಹಾಕ್ಕೋಬೋದು, ಇಲ್ಲ ಕಿತ್ತಳೆ ಹಣ್ಣು ಹಾಕ್ಕೋಬೋದು. ತುಂಬ ಚೆಂದ ಇರುತ್ತೆ. ಈಗ ಟೇಸ್ಟ್ ನೋಡ್ತಾ ಇದ್ದೀನಿ.
ರುಚಿನೂ ತುಂಬ ಚೆಂದಾಗಿ ಬಂದಿದೆ. ಆ ತುಪ್ಪದ ಪರಿಮಳ ಗಮ್ಮಂತ ಬರ್ತಾ ಇದೆ. ನೀವು ಮನೇಲಿ ಮಾಡಿ ನೋಡಿ. ದಯವಿಟ್ಟು ನನ್ನ ವಿಡಿಯೋ ನೋಡೋರಿದೆ ಫಸ್ಟ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕ್ನ ಒತ್ತಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.